Okay. So now we will discuss about the third figure, that one is called as rhombus. ಏನಿದೆ ಇಲ್ಲಿ rhombus. ಸೊ ನೋಡಿ, ಇದು ಸ್ಕ್ವಯರ್ನ ಇನ್ನೊಂದು ರೂಪವೇ rhombus. ನಿಮಗೆ ಗೊತ್ತಿದೆ, ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಇದೇನಿದು ಸ್ಕ್ವಯರ್, ಕರೆಕ್ಟ್ ಏನಪ್ಪ? ಇದೇನಿದು ಸ್ಕ್ವಯರ್. ಓಕೆ, ಈ ಸ್ಕ್ವಯರ್ ಅನ್ನ ನೀವೀಗೇನು ಊಹೆ ಮಾಡ್ಕೋಬೇಕು, ಇಲ್ಲಿ 4 ಏನು, ಇದೊಂದು ಸೈಡ್ ಇದೆ, ಇದೊಂದು ಸೈಡ್ ಇದೆ, ಇದೊಂದು ಸೈಡ್ ಇದೆ, ಇದೊಂದು ಸೈಡ್ ಇದೆ, 4 ಸೈಡ್ ಇದಾವೆ. ಎಲ್ಲ ಸೈಡ್ಗಳು ಒಂದಕ್ಕೊಂದು ಏನಾಗಿದ್ದಾವೆ, ಸಮವಾಗಿದ್ದಾವೆ. ಕರೆಕ್ಟಾ? ಸೊ ಈಗ ಒಂದು ಏನಿಲ್ಲಿ ಒಂದು ರಿವಿಟ್ನೋ ಅಥವಾ ಬೋಲ್ಟ್ ನಟ್ ಹಾಕಿ ಫಿಕ್ಸ್ ಮಾಡಿದ್ದಾರೆ ಅಂತ ಊಹೆ ಮಾಡ್ಕೊಳ್ಳಿ. ಸೊ ಲೂಸ್ ಮಾಡ್ಬಿಡ್ತೀರಾ, ಇವೆರಡನ್ನ ಏನು ಮಾಡ್ಬಿಡ್ತೀರಾ, ಈಗ ಪ್ರೆಸ್ ಮಾಡ್ಬಿಡ್ತೀರಾ. ಯಾವ್ದರ 2 ಮೂಲೆ ಇಲ್ಲಿಂದ ನೋಡಿ, ಇಲ್ಲಿ ಎ ಬಿ ಸಿ ಡಿ ಅಂತಕ್ಕಂಥದ್ದು ಒಂದು ಸ್ಕ್ವೇರ್. ಕರೆಕ್ಟಾ? ಈಗ ಏನ್ ಮಾಡ್ತೀರಾ, ಎ ಸಿ ಅನ್ನ ಪ್ರೆಸ್ ಮಾಡ್ಬಿಡ್ತೀರಾ. ಪ್ರೆಸ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ, ಎ ಸಿ ಅನ್ನ ಪ್ರೆಸ್ ಮಾಡಿದ ತಕ್ಷಣನೇ ಸೊ ಎ ಸಿ ಇಲ್ಲಿಗೆ ಬಂದ್ಬಿಡ್ತು. ನೋಡಿ, ಇಲ್ಲಿ ಎ ಬಂತ, ಇಲ್ಲಿಗೆ ಏನ್ ಬಂತು, ಸಿ ಬಂತು. ಆವಾಗ ಬಿ ಡಿ ಏನಾಗ್ಬಿಡುತ್ತೆ, ಇದು ಉತ್ತುಕೋಗ್ಬಿಡುತ್ತೆ ಡಯಾಗ್ನಲ್. ಕರೆಕ್ಟ್ ಏನಪ್ಪ? ಸೊ ಆವಾಗ ನೋಡಿದು, ಸೊ ಇದು ಈ ತರ. ಕರೆಕ್ಟಾ? ಸೊ ಇದು ಯಾವ ಆಕೃತಿ ಬಂತು, ಈಗ ಇದು ಇಲ್ಲಿ ನೋಡಿ, ಎ ಇಲ್ಲಿಗೆ ಬಂದೈತಿ. ಕರೆಕ್ಟಾ? ಸೊ ಈಗ ಬಿ ಇಲ್ಲಿಗೆ ಬಂತು, ಸಿ ಎಲ್ಲಿಗೆ ಬಂತು, ಇಲ್ಲಿಗೆ ಬಂತು, ಡಿ ಇಲ್ಲಿದ್ದ ಎಲ್ಲಿ ಬಂತು, ಇಲ್ಲಿಗೆ ಬಂತು. ಕರೆಕ್ಟಾ? ಈಗ ರೆಡ್ ಹೋಗ್ಬಿಡ್ತು, ನೀವು ಉಳಿದಿರೋದು ಯಾವ್ದು ಹೇಳೋ, ಈ ಬ್ಲೂ ಫಿಗರ್ ಮಾತ್ರ ಉಳಿಯುತ್ತೆ. ಅದೇ ಸ್ಕ್ವೇರ್ ಇನ್ನೊಂದು ರೂಪ ಯಾವ ತರ ಕಾಣುತ್ತೆ, ರ್ಯಾಂಬೋಸ್ ತರ ಕಾಣುತ್ತೆ. ಯಾವ್ದು ಕಾಣುತ್ತೆ, ರ್ಯಾಂಬೋಸ್. ಕರೆಕ್ಟಾ? ಸೊ ಓಕೆ, ಹೋಗೋಣ ಮುಂದಕ್ಕೆ. ಸೊ ರ್ಯಾಂಬೋಸ್, ಸೊ ಇದು ವಜ್ರಾಕೃತಿಯ ಇನ್ನೊಂದು ರೂಪವೇ ರ್ಯಾಂಬೋಸ್. ಓಕೆನಾ? ಸೊ ಈಗ ನೋಡಿ, ಈ ರ್ಯಾಂಬೋಸ್ ಅಲ್ಲಿ ಕಂಡೀಷನ್ಸ್ ಅನ್ನ 1 by 1 ನೋಡೋಣ. ಫಸ್ಟ್ ನೋಡಿ, ಇದು 4 ಬಾವುಗಳುಳ್ಳ ಆಕೃತಿ. ಕರೆಕ್ಟಾ? ನೋಡಿ, ಇಲ್ಲಿ ಒಂದು ಬಾವು ಇದೆ, ಯಾವುದು, ಎ ಬಿ ಅಂತಕ್ಕಂಥದ್ದು ಒಂದು ಬಾವು, ಬಿ ಸಿ ಅಂತಕ್ಕಂಥದ್ದು 2ನೇ ಬಾವು, ಸಿ ಡಿ ಅಂತಕ್ಕಂಥದ್ದು 3ನೇ ಬಾವು, ಆಮೇಲೆ ಡಿ ಎ ಅಂತಕ್ಕಂಥದ್ದು 4. ಅರ್ಥ ಆಯ್ತು ಎಲ್ಲರಿಗೂ? ಇಟ್ ಇಸ್ ಎ 4-sided ಫಿಗರ್. ಓಕೆ, ನೆಕ್ಸ್ಟ್ ನೋಡಿ, 2ನೇ ಕಂಡೀಷನ್ ನೋಡೋಣ. ಸೆಕೆಂಡ್ ಕಂಡೀಷನ್, ಆಲ್ ಸೈಡ್ಸ್ ಆರ್ ಈಕ್ವಲ್. EQUAL. ಆಲ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲಾ ಬಾಹುಗಳು ಒಂದಕ್ಕೊಂದು ಏನಾಗಿರ್ತವೆ, ಸಮವಾಗಿರ್ತವೆ. ಆಲ್ ಸೈಡ್ಸ್ ಆರ್ ಈಕ್ವಲ್. ನೆಕ್ಸ್ಟ್ ನೋಡಿ, ಸೊ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೋಡಿ. ಸೊ ನೆಕ್ಸ್ಟ್ ನೋಡಿ, ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ನೋಡಿ, ಇಲ್ಲಿ ವಿರುದ್ಧ ಬಾಹುಗಳು ಯಾವ್ದು, ಎ ಬಿ ಮತ್ತೆ ಸಿ ಡಿ ಒಂದಕ್ಕೊಂದು ಏನಾಗಿರ್ತವೆ, ಸಮಾನಾಂತರ. ನೋಡಿ, ಇವೆರಡರ ನಡುವಿನ ಅಂತರ ಇಲ್ಲಿ 5 ಸೆಂಟಿಮೀಟರ್ ಇದ್ರೆ, ಇಲ್ಲಿ 5 ಇರುತ್ತೆ, ಇಲ್ಲಿ 5 ಇರುತ್ತೆ, ಇಲ್ಲಿ 5. ಹಾಗಾಗಿ ಇದೇನಾಗಿರುತ್ತೆ, ಇದು ಸಮಾನಾಂತರವಾಗಿರುತ್ತೆ. ಯಾವ್ದು, ಸಿ ಡಿ ಈಸ್ ಪ್ಯಾರಲಲ್ ಟು ಬಿ ಎ. ಅರ್ಥ ಆಗುತ್ತಾ? ಒಂದಕ್ಕೊಂದು ಏನಾಗಿರ್ತವೆ, ಸಮಾನಾಂತರ. ನೋಡಿ, ಇಲ್ಲಿ ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಇದೆ, ಇಲ್ಲಿಂದ ಇಲ್ಲಿಗೆ 10 ಸೆಂಟಿಮೀಟರ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ, 10 ಸೆಂಟಿಮೀಟರ್ ಇರುತ್ತೆ. ಅರ್ಥ ಆಗತ್ತಾ? ಸಮಾನಾಂತರವಾಗಿರ್ತವೆ. ಓಕೆನಾ? ಸೊ ಈಗ ಇದೇ ಪಾಯಿಂಟ್ ಎಲ್ಲ ಸೇರಿಸಲಾ, ಆಲ್ ಸೈಡ್ಸ್ ಆರ್ ಈಕ್ವಲ್, ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಕರೆಕ್ಟಾ? ಸೊ ವಿರುದ್ಧ ಬಾಹುಗಳು ಒಂದಕ್ಕೊಂದು ಏನಾಗಿರ್ತವೆ, ಸಮಾನಾಂತರವಾಗಿರ್ತವೆ. ಓಕೆನಾ? ಸೊ ಆಪೋಸಿಟ್ ಸೈಡ್ಸ್ ಆರ್ ಏನಾಗಿರ್ತವೆ, ಪ್ಯಾರಲಲ್. ಅರ್ಥ ಆಯ್ತಾ ಎಲ್ಲರಿಗೂ? ಸೊ ವಿರುದ್ಧ ಬಾಹುಗಳು ಒಂದಕ್ಕೊಂದು ಸಮಾನಾಂತರವಾಗಿರ್ತವೆ. ರೈಲ್ವೆ ಹಳಿ ನೋಡಿದ್ದೀರಾ? ಅದೇ ತರ ರೈಲ್ವೆ ಹಳಿ ಇದ್ದಂಗೆ ಇವೆರಡು ಹೋಗ್ತಾ ಇರ್ತವೆ. ಇವೆಲ್ಲರ ಜಾಯಿನ್ ಆಗ್ತವೆ? ಇಲ್ಲ, ಸಮಾನಾಂತರ. ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟರ್ ಇದ್ರೆ, ಇಲ್ಲಿಂದ ಇಲ್ಲಿಗೆ 5, ಇಲ್ಲಿಂದ ಇದೆ, ಎಲ್ಲಿ ಹೋದ್ರೂ 5 ಸೆಂಟಿಮೀಟರ್ ಇರುತ್ತೆ ಅಂತರ. ಅರ್ಥ ಆಯ್ತಾ? ಅರ್ಥ ಆಯ್ತಾ? 2ನೇ ಪಾಯಿಂಟು. ಫಸ್ಟ್ನೇ ಪಾಯಿಂಟ್ ನೋಡಿ, ಇದು 4 ಬಾಹುಗಳುಳ್ಳ ಆಕೃತಿ. ಕರೆಕ್ಟಾ? ನೆಕ್ಸ್ಟ್, ವಿರುದ್ಧ ಬಾಹುಗಳು, ಸಾರಿ, ಎಲ್ಲಾ ಬಾಹುಗಳು ಏನಾಗಿದ್ದಾವೆ, ಸಮವಾಗಿದ್ದಾವೆ. ಆಮೇಲೆ ವಿರುದ್ಧ ಬಾಹುಗಳು ಒಂದ್ಕೊಂದು ಏನಾಗಿದ್ದಾವೆ, ಸಮಾನಾಂತರ. ವಿರುದ್ಧ ಬಾಹು ಅಂದ್ರೆ ಯಾವ್ದು, ಎ ಬಿ ಪ್ಯಾರಲಲ್ ಟು ಡಿ ಸಿ. ಅರ್ಥ ಆಯ್ತಾ? ಮತ್ತೆ ಎ ಡಿ ಪ್ಯಾರಲಲ್ ಟು ಬಿ ಸಿ. ಅರ್ಥ ಆಯ್ತಾ? ಓಕೆ, 3ನೇ ಪಾಯಿಂಟ್ ಹೋಗೋಣ. ನೆಕ್ಸ್ಟ್ ನೋಡಿ, 3ನೇ ಪಾಯಿಂಟ್ ಬಹಳ ಇಂಪಾರ್ಟೆಂಟು. ಡಯಾಗ್ನಲ್ಸ್ ಆರ್ ನಾಟ್ ಈಕ್ವಲ್. ಡಯಾಗ್ನಲ್ಸ್ ಆರ್ ನಾಟ್ ಈಕ್ವಲ್. ಅಥವಾ ಇನ್ನೊಂದು ಪಾಯಿಂಟ್ ಬರೆಯೋದಾದ್ರೆ, ಇಲ್ಲಿ ತನಕ ಹೇಳ್ತಿದ್ವಿ ಸ್ಕ್ವೇರ್ ಅಲ್ಲಿ ಏನ್ ಹೇಳ್ತಿದ್ವಿ, ಅಕ್ಕ ಪಕ್ಕದ ಬಾಹುಗಳಿಂದ ಏರ್ಪಟ್ಟಂತ ಕೋನ 90 ಡಿಗ್ರಿ ಇರ್ಬೇಕಿತ್ತು. ಕರೆಕ್ಟಾ? ಆದ್ರೆ ಇಲ್ಲಿ 90 ಡಿಗ್ರಿ ಐತಾ? ಇಲ್ಲ. ಅರ್ಥ ಆಯ್ತಾ? ಆಂಗಲ್ ಬಿಟ್ವೀನ್. ನೆಕ್ಸ್ಟ್ ಪಾಯಿಂಟ್ ಯಾವ್ದು ನೋಡೋಣ, ಆಂಗಲ್ ಬಿಟ್ವೀನ್. ANGLE. Angle between
angle between adjacent side is not equal to 90 degree. ಅಕ್ಕಪಕ್ಕದ ಬಾಹುಗಳಿಂದ ಏರ್ಪಟ್ಟಂತ ಕೋನ 90 ಡಿಗ್ರಿ ಇರೋದಿಲ್ಲ. ಅರ್ಥ ಆಗುತ್ತೇನಪ್ಪ, ಗೊತ್ತಾಯ್ತಾ? ನೆಕ್ಸ್ಟ್ ನೋಡಿ, ಸ್ಕ್ವಯರ್ ಅಲ್ಲಿ ಈ ಡಯಾಗ್ನಲ್ಸ್ ಒಂದ್ಕೊಂದು ಏನಾಗಿದ್ವು, ಸಮ ಇದ್ವು. ಈ ಕಡೆ ಬರೀಲ್ಲ ಸ್ಕ್ವಯರ್ ಅನ್ನ ನೋಡಿ, ಇದು ಸ್ಕ್ವಯರ್ ಏನಪ್ಪ. ಸೊ ಇಲ್ಲಿ ಡಯಾಗ್ನಲ್ಸ್ ಒಂದ್ಕೊಂದು ಏನಾಗಿದ್ವಪ್ಪ, ಸಮ ಇದ್ವು. ಇಲ್ಲಿ ಸಮ ಇದಾವ, ಇರೋದಿಲ್ಲ. ಡಯಾಗ್ನಲ್ಸ್ ಆರ್ ನಾಟ್ ಈಕ್ವಲ್. ಮೂರನೇ ಪಾಯಿಂಟ್, ನಾಲ್ಕನೇ ಪಾಯಿಂಟ್ ಬರೀಲ್ಲ, ಏನಂದೇಳು, ಡಯಾಗ್ನಲ್ಸ್ DIAGONALS ಡಯಾಗ್ನಲ್ಸ್ ಆರ್ ನಾಟ್ ಈಕ್ವಲ್. ಡಯಾಗ್ನಲ್ಸ್ ಒಂದಕ್ಕೊಂದು ಸಮ ಇರೋದಿಲ್ಲ, ಆದರೆ ಒಂದಕ್ಕೊಂದು 90 ಡಿಗ್ರಿನಲ್ಲಿ ಛೇದಿಸ್ತವೆ. ಕರೆಕ್ಟಾ? ಒಂದಕ್ಕೊಂದು ಎಷ್ಟಾಗ್ತವೆ, 90 ಡಿಗ್ರಿನಲ್ಲಿ ಛೇದಿಸ್ತವೆ. ಓಕೆ, ಬರೀಲ್ಲ ಹಾಗಾದ್ರೆ. ನೆಕ್ಸ್ಟ್ 5ನೇ ಪಾಯಿಂಟು, ಡಯಾಗ್ನಲ್ಸ್ ಆರ್ bisecting at an angle of 90 degree. ಒಂದಕ್ಕೊಂದು 90 ಡಿಗ್ರಿನಲ್ಲಿ ಛೇದಿಸ್ತವೆ. ಕರೆಕ್ಟಾ? 90 ಡಿಗ್ರಿನಲ್ಲಿ ಛೇದಿಸ್ತವೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ನೋಡಿ, 6ನೇ ಪಾಯಿಂಟ್. ಏನು ಹೇಳೋ, 6ನೇ ಪಾಯಿಂಟ್. ಓಕೆನಾ? ಏನದು, ಇದರ ಒಳಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಕರೆಕ್ಟ್ ಏನಪ್ಪ? ದ ಸಮ್ ಆಫ್ ಇನ್ಸೈಡ್ ಆಂಗಲ್. ಓಕೆ, ರೆಡಿ? ದ sum of inside angle is equal to ಎಷ್ಟು ಹೇಳಪ್ಪ, 360 ಡಿಗ್ರಿ. ಸೊ ನೋಡಿ, ಇದರ ಚತುರ್ಭುಜ ಯಾವ್ದಾರ ತಗೊಳ್ಳಿ, ಅದರ ಒಳಕೋನಗಳ ಮತ್ತೆ ಎಷ್ಟಿರುತ್ತೆ, 90 ಡಿಗ್ರಿ ಇರುತ್ತೆ. ಅರ್ಥ ಆಯ್ತಾ? ಹೋಗೋಣ ಮುಂದಕ್ಕೆ. ಸೊ ಈಗಿನ ಸರಿ ಕೇಳ್ತೀರಾ? ಸೊ ನೋಡಿ ಕ್ಲೀನಕ್ಕೆ, ಹಲೋ, ಇಟ್ ಈಸ್ ಎ 4-sided ಫಿಗರ್. ಕರೆಕ್ಟ್? ಅರ್ಥ ಆಯ್ತಾ ಎಲ್ಲರಿಗೂ? ಇಟ್ ಈಸ್ ಎ 4-sided ಫಿಗರ್. ನೆಕ್ಸ್ಟ್, ಆಲ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲಾ ಬಾಹುಗಳು ಏನಾಗಿರ್ತವೆ, ಸಮ ಇರ್ತವೆ. ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಸೊ ಯಾವ್ಯಾವ ಆಪೋಸಿಟ್ ಸೈಡ್ ನೋಡಿಲಿ, AB CD ಆರ್ ಪ್ಯಾರಲಲ್. ಕರೆಕ್ಟ್ ಏನಪ್ಪ? ಸೊ ನೆಕ್ಸ್ಟ್ ನೋಡಿ, AD BC ಆರ್ ಏನೋ ಪ್ಯಾರಲಲ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಆಂಗಲ್ ಬಿಟ್ವೀನ್ ಅಡ್ಜಸೆಂಟ್ ಸೈಡ್ ಇಸ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಅಕ್ಕಪಕ್ಕದ ಬಾಹುಗಳಿಂದ ಏರ್ಪಟ್ಟಂತ ಕೋನ 90 ಡಿಗ್ರಿ ಇರಲ್ಲ. ನೆಕ್ಸ್ಟ್, ದ ಡಯಾಗ್ನಲ್ಸ್ ಆರ್ ನಾಟ್ ಈಕ್ವಲ್. ಸೊ ನೋಡಿ, ವಿಕರ್ಣಗಳು ಒಂದಕ್ಕೊಂದು ಸಮ ಇರಲ್ಲ. ಅರ್ಥ ಆಯ್ತೇನಪ್ಪ? ಸೊ ನೆಕ್ಸ್ಟ್ ನೋಡಿ, 5ನೇ ಪಾಯಿಂಟು, ಡಯಾಗ್ನಲ್ಸ್ ಆರ್ ಬೈಸೆಕ್ಟಿಂಗ್ ಅಟ್ ಅನ್ ಆಂಗಲ್ ಆಫ್ 90 ಡಿಗ್ರಿ. ಸೊ ನೋಡಿ, ಡಯಾಗ್ನಲ್ಸ್ ಒಂದಕ್ಕೊಂದು 90 ಡಿಗ್ರಿನಲ್ಲಿ ಛೇದಿಸ್ತವೆ. ಎಷ್ಟು ಡಿಗ್ರಿನಲ್ಲಿ ಛೇದಿಸ್ತವೆ? 90 ಡಿಗ್ರಿ. ಸೊ ನೆಕ್ಸ್ಟ್ ನೋಡಿ, ದ ಸಮ್ ಆಫ್ ಇನ್ಸೈಡ್ ಆಂಗಲ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಇದರ ಒಳಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ಅರ್ಥ ಆಯ್ತಾ? ಹೋಗೋಣ ಮುಂದಕ್ಕೆ. ಸೊ ಈಗ ನೋಡೋಣ, ಹಾಗಿದ್ರೆ ಇದರ ಏರಿಯಾ ಏನಾಗಿರುತ್ತೆ? ಏರಿಯಾ ಇಸ್ ಈಕ್ವಲ್ ಟು D1 ಇಂಟು D2 ಡಿವೈಡೆಡ್ ಬೈ 2. ಇಷ್ಟೇ ನೋಡಿ ಏನ್ ಹೇಳೋ ಫಾರ್ಮುಲಾ. ಇದಿಷ್ಟಕ್ಕಿಷ್ಟೆಲ್ಲ ಹೇಳ್ಬೇಕು. ಏರಿಯಾ ಇಸ್ ಈಕ್ವಲ್ ಟು ಏನಪ್ಪ ಫಾರ್ಮುಲಾ, D1 ಇಂಟು D2 ಡಿವೈಡೆಡ್ ಬೈ 2. D1 ಇಂಟು D2 ಡಿವೈಡೆಡ್ ಬೈ 2. ಕರೆಕ್ಟಾ? ಎ ಅಂದ್ರೆ ಏನಪ್ಪ, ಏರಿಯಾ. ಸೊ ಇದು ಯಾವಾಗಲೂ ಯಾವ್ದಾಗಿರ್ಬೇಕು, ಸ್ಕ್ವೇರ್ ಯೂನಿಟ್ ಅಲ್ಲಿ ಇರಬೇಕು. D1 ಅಂದ್ರೆ ಏನಪ್ಪ ನೋಡಿ, D1 ಎಲ್ಲಿದೆ, ಇದು ಬಿಗ್ಗರ್ ಡಯಾಗ್ನಲ್ ಅಥವಾ ದೊಡ್ಡ ಕರ್ಣ ಬರೀಲಾಗಿದ್ರೆ. ಸೊ ಬಿಗ್ಗರ್ BIGG ಅಂತ ಯಾವ್ದಾರು ಹೇಳ್ಬೋದು. ಬಿಗ್ಗರು, ಗ್ರೇಟರು, ಓಕೆನಾ, ಸ್ಮಾಲರು, ಆ ಥರ. ಬಿಗ್ಗರ್ ಡಯಾಗ್ನಲ್ DIAGONAL. D2 ಏನಪ್ಪ, ಸ್ಮಾಲರ್. ಏನಿದು, ಡಯಾಗ್ನಲ್ DIAGONAL ಡಯಾಗ್ನಲ್. ಓಕೆನಾ? ಹೋಗೋಣ ಮುಂದಕ್ಕೆ. ಸೊ ನೆಕ್ಸ್ಟ್, ಪೆರಿಮೀಟರ್ ಇಸ್ ಈಕ್ವಲ್ ಟು ಸೊ ನೋಡಿ,
ಎಲ್ಲಾ ಬಾಹುಗಳು ಸಮವಾಗಿರ್ತವೆ, ಆಲ್ ಸೈಡ್ಸ್ ಆರ್ ಈಕ್ವಲ್. ಆವಾಗ ಇದು ಏನಾಗಿರುತ್ತೆ, ಇದು ಎ, ಇದು ಎ, ಇದು ಎ, ಇದು ಎ, ಅವಾಗ ಏನಾಗುತ್ತೆ, ನೋಡಿ ಹೆಂಗ್ ಬರುತ್ತೆ ನಿಮಗೆ 4a. ಆದ್ರೆ ಎ ಕಂಡುಹಿಡಿಬೇಕಾದ್ರೆ ಏನ್ ಮಾಡ್ಬೇಕು, ಅಗೈನ್ ಫಾರ್ಮುಲಾ ಬಳಸಬೇಕು. a is equal to root of d1 square plus d2 square divided by 2 ಮಾಡಬೇಕು. ಏನ್ ಕೊಡ್ತಾರೆ ಲೆಕ್ಕದಲ್ಲಿ, d1 d2 ಮಾತ್ರ ಕೊಡ್ತಾರೆ. ನೀವೇನ್ ಕಂಡುಹಿಡ್ಕೋಬೇಕು, ಎ ಕಂಡುಹಿಡಿಬೇಕು. ಎ ಕಂಡುಹಿಡಿಯಕಾರ ಫಾರ್ಮುಲಾ ಏನಪ್ಪಾ, ರೂಟ್ ಆಫ್ d1 ಸ್ಕ್ವೇರ್ ಪ್ಲಸ್ d2 ಸ್ಕ್ವೇರ್ ಡಿವೈಡೆಡ್ ಬೈ 2 ಮಾಡಿದ್ರೆ ಏನ್ ಬರುತ್ತೆ, ಎ ಬರುತ್ತೆ. ಆ ಎ ಸಹಾಯದಿಂದ ಏನ್ ಮಾಡಬೇಕು, 4a ಕಂಡುಹಿಡ್ಬೇಕು. ಅರ್ಥ ಆಗುತ್ತೆ ನಿಮಗೆ? ಇನ್ನು ತೋರಿಸ್ತೀನಿ ಹೇಗೆ ಬರುತ್ತೆ ಅಂತೇಳಿ. ಯಾವ್ದ್ರಾಗಳು, ಟ್ರಯಾಂಗಲ್ ಮಾಡಬೇಕಾದ್ರೆ. ನೋಡಿ ಇನ್ನೊಂದ್ಸರಿ ನೋಡೋಣ. ಈಗ ಫಸ್ಟ್ ನೋಡಿ, ಥರ್ಡ್ ಫಿಗರ್, ದಟ್ ನೇಮ್ ಬಂದ್ಬಿಟ್ಟು ರ್ಯಾಂಬೋಸ್. ಏನ್ ಹೇಳೋ, ರ್ಯಾಂಬೋಸ್. ಇದರ ಸ್ಕೆಚ್ ಅನ್ನ ನೋಡ್ತೀರಾ ನೀವು. ಸ್ಕೆಚ್ ಅಂದ್ರೆ ಒಂದೇ, ಫಿಗರ್ ಅಂದ್ರೆ ಒಂದೇ. ಸೊ ಈಗ ನೋಡಿ, ಡಯಾಗ್ನಲ್ಸ್, 2 ಡಯಾಗ್ನಲ್ಸ್ ಇದೆ. ಇದು ಸ್ಕ್ವಯರ್ ನ ಇನ್ನೊಂದು ರೂಪವೇ ರ್ಯಾಂಬಸ್. ಸ್ಕ್ವಯರ್ ನ ಇನ್ನೊಂದು ರೂಪವೇ ರ್ಯಾಂಬಸ್. ನೋಡಿ ಈಗ, ಸೊ ಇಲ್ಲಿ ಇದು 4 ಸೈಡೆಡ್ ಫಿಗರ್ ಇದಾವ. ಎ ಬಿ ಒಂದ್ ಸೈಡ್ ಇದೆ, ಕಾಣಿಸುತ್ತೇನಪ್ಪ. ಎ ಬಿ ಅಂತಕ್ಕಂಥದ್ದು ಒಂದ್ ಸೈಡು, ಬಿ ಸಿ ಅಂತಕ್ಕಂಥದ್ದು 2 ಸೈಡು, ಸಿ ಡಿ ಅಂತಕ್ಕಂಥದ್ದು 3 ಸೈಡು, ಡಿ ಎ ಅಂತಕ್ಕಂಥದ್ದು 4 ಸೈಡ್. ಇಟ್ ಇಸ್ ಎ 4 ಸೈಡೆಡ್ ಫಿಗರ್. ಇಟ್ ಇಸ್ ಎ 4 ಸೈಡೆಡ್ ಫಿಗರ್. ಓಕೆ, ಹೋಗೋಣ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪಾಯಿಂಟ್ಗೆ. ಸೊ ನೆಕ್ಸ್ಟ್, ಆಲ್ ಸೈಡ್ಸ್ ಆರ್ ಈಕ್ವಲ್. ಆಲ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲಾ ಬಾಹುಗಳು ಒಂದಕ್ಕೊಂದು ಏನಾಗಿರ್ತವೆ, ಸಮವಾಗಿರ್ತವೆ. ಆಲ್ ಸೈಡ್ಸ್ ಆರ್ ಈಕ್ವಲ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಸೊ ವಿರುದ್ಧ ಬಾಹುಗಳು ಒಂದಕ್ಕೊಂದು ಏನಾಗಿರ್ತವೆ, ಸಮಾನಾಂತರವಾಗಿರ್ತವೆ. ಒಂದಕ್ಕೊಂದು ಏನಾಗಿರ್ತವೆ, ಸಮಾನಾಂತರವಾಗಿರ್ತವೆ. ಓಕೆ. ಸೊ ನೆಕ್ಸ್ಟ್ ನೋಡಿ, ಆಂಗಲ್ ಬಿಟ್ವೀನ್ ಅಡ್ಜಸೆಂಟ್ ಸೈಡ್ ಈಸ್ ನಾಟ್ ಈಕ್ವಲ್ ಟು 90 ಡಿಗ್ರಿ. ಅಕ್ಕಪಕ್ಕದ ಬಾಹುಗಳಿಂದ ಏರ್ಪಟ್ಟಂತ ಕೋನ 90 ಡಿಗ್ರಿ ಇರಲಿಲ್ಲ. ಬಟ್ ದ ಡಯಾಗ್ನಲ್ಸ್ ಆರ್ ಬೈಸೆಕ್ಟಿಂಗ್ ಅಟ್ ಅನ್ ಆಂಗಲ್ ಆಫ್ 90 ಡಿಗ್ರಿ. ಡಯಾಗ್ನಲ್ಸ್ ಅಂದ್ರೆ ವಿಕರ್ಣಗಳು ಒಂದಕ್ಕೊಂದು 90 ಡಿಗ್ರಿನಲ್ಲಿ ಛೇದಿಸ್ತವೆ. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಡಯಾಗ್ನಲ್ಸ್ ಆರ್ ಬೈಸೆಕ್ಟಿಂಗ್ ಅಟ್ ಅನ್ ಆಂಗಲ್ ಆಫ್ 90 ಡಿಗ್ರಿ. ಡಯಾಗ್ನಲ್ಸ್ ಆರ್ ನಾಟ್ ಈಕ್ವಲ್. ಒಂದ್ಕೊಂದು ಈಕ್ವಲ್ ಇದಾವ? ಇಲ್ಲ. ನೋಡಿ, ಒಂದು ಚಿಕ್ಕದಿದೆ, ಒಂದು ದೊಡ್ಡದಿದೆ. ಕರೆಕ್ಟಾ? ಆದರೆ ಇದರ ಒಳಕೋನಗಳ ಮೊತ್ತ 360 ಡಿಗ್ರಿ ಇರುತ್ತೆ. ವಾಟ್ ಈಸ್ ದ ಏರಿಯಾ ಆಫ್ ದ ಏನದು ರ್ಯಾಂಬೋಸ್ ಅಂದ್ರೆ, ಏರಿಯಾ ಈಸ್ ಈಕ್ವಲ್ ಟು d1 ಇಂಟು d2 ಡಿವೈಡೆಡ್ ಬೈ 2. ಎ ಅಂದ್ರೆ ಏರಿಯಾ, d1 ಅಂದ್ರೆ ಬಿಗ್ಗರ್ ಡಯಾಗ್ನಲ್. ಕಾಣಿಸುತ್ತಾ ಇಲ್ಲಿ? ದೊಡ್ಡದಿದೆ ನೋಡಿ. d2 ಅಂದ್ರೆ ಏನಪ್ಪ, ಸ್ಮಾಲರ್ ಡಯಾಗ್ನಲ್. ಓಕೆನಾ? ಸೊ ನೆಕ್ಸ್ಟ್ ನೋಡಿ, ಏರಿಯಾ ಈಸ್ ಈಕ್ವಲ್ ಟು d1 ಇಂಟು d2 ಡಿವೈಡೆಡ್ ಬೈ 2. ಓಕೆನಾ? ಸೊ ಈಗ ಬನ್ನಿ, ಅದೇ ತರ ಪೆರಿಮೀಟರ್ ಈಸ್ ಈಕ್ವಲ್ ಟು 4a. ಯಾಕೆ ನೋಡಿ, ಆಲ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲಾ ಬಾಹು ಸಮ ಇರೋದ್ರಿಂದ ಒಂದು ಸೈಡ್ ಎ ಇತ್ತಂದ್ರೆ ಇದು ಎ, ಇದು ಎ ಇದೆ, ಅವಾಗ ಏನಾಗುತ್ತೆ ಹೇಳೋ, 4a ಆಗುತ್ತೆ. ಈ ಎ ಕಂಡುಹಿಡಿಬೇಕಾದ್ರೆ ಯಾವ್ದು ಹೇಳೋ, ಇಲ್ಲಿ ನೋಡಿ, ಒಂದು ಲಂಬ ಕೋನ ತ್ರಿಭುಜ ಬರುತ್ತೆ. ಇದು ನೆಕ್ಸ್ಟ್ ಹೇಳ್ತೀನಿ ಟ್ರಯಾಂಗಲ್ ಅಲ್ಲಿ. ಆವಾಗ ನಾವೇನ್ ಕಂಡುಹಿಡಿಬೇಕು, ಎ ಕಂಡುಹಿಡಿಬೇಕು. ಎ ಇಸ್ ಈಕ್ವಲ್ ಟು ದಿ ರೂಟ್ ಆಫ್ d1 ಸ್ಕ್ವೇರ್ ಪ್ಲಸ್ d2 ಸ್ಕ್ವೇರ್ ಡಿವೈಡೆಡ್ ಬೈ 2 ಡಿವೈಡೆಡ್ ಬೈ 2. ಓಕೆ ಓಕೆ, ನಮ್ಗೆ ಹೋಗೋಣ, ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಹೋಗೋಣ, ಮುಂದಿಂದು ಯಾವ್ದು, ಪ್ಯಾರಲೋಗ್ರಾಮ್. ಓಕೆ. ಸೊ ಈಗ ನೋಡಿ, ನೆಕ್ಸ್ಟ್ ಫಿಗರ್. ಈಗ ರ್ಯಾಂಬೋಸ್ ಮುಗೀತು. ನೆಕ್ಸ್ಟ್ ಒನ್ ಈಸ್ ಪ್ಯಾರಲೋಗ್ರಾಮ್. ನೆಕ್ಸ್ಟ್ ಒನ್ ಈಸ್ ಪ್ಯಾರಲೋಗ್ರಾಮ್. ಸೊ ನೋಡಿ, ಇದು ರೆಕ್ಟಾಂಗಲ್ ನ ಇನ್ನೊಂದು ರೂಪವೇ ಸಮಾನಾಂತರ ಚತುರ್ಭುಜ. ನೋಡಿ, ಇದು ರೆಕ್ಟಾಂಗಲ್ ಅನ್ನ ನೋಡಿ, ಇಲ್ಲಿ ಇದು ರೆಕ್ಟಾಂಗಲ್. ಕರೆಕ್ಟ್ ಏನಪ್ಪ? ಇದು ರೆಕ್ಟಾಂಗಲ್. ಎ ಬಿ ಸಿ ಡಿ ಇಸ್ ದ ರೆಕ್ಟಾಂಗಲ್. ಕರೆಕ್ಟಾ? ಈಗ ನಾ ಏನ್ ಮಾಡ್ತೀನಿ ನೋಡಿ, ಎ ಬಿ ಇದೆಲ್ಲ, ಸೊ ಇದನ್ನ ಪ್ರೆಸ್ ಮಾಡ್ತೀನಿ, ಡಿ ಪ್ರೆಸ್ ಮಾಡ್ತೀನಿ. ಆವಾಗ ಏನ್ ಬರುತ್ತೆ ನೋಡಿ, ಇಲ್ಲಿ ಕಾಣಿಸುತ್ತಾ ನಿಮಗೆ? ಎ ಬಿ ಅಲ್ಲೇ ಇರುತ್ತೆ. ಕರೆಕ್ಟಾ? ಸಿ ಇಲ್ಲಿಗೆ ಬಂತು, ಡಿ ಇಲ್ಲಿಗೆ ಬಂತು. ಕರೆಕ್ಟಾ? ಇದು ಬ್ಲ್ಯಾಕ್ ಹೋಯ್ತು, ಬ್ಲೂ ಬಂತು. ಇದನ್ನ ನಾವೇನಂತ ಕರೀತಾರೆ, ಸಮಾನಾಂತರ ಚತುರ್ಭುಜ. ಇಂಗ್ಲಿಷ್ ಅಲ್ಲಿ ಕರಿತೀವಿ ಪ್ಯಾರಲೋಗ್ರಾಮ್.
ಏನಂತ ಕರೀತಾರೆ? ಪ್ಯಾರಲೋಗ್ರಾಮ್. ಓಕೆ, ಹೋಗೋಣ ಮುಂದಕ್ಕೆ. ಸೊ ನೋಡಿ, ಎ ಬಿ ಸಿ ಡಿ ಇಸ್ ದ ಪ್ಯಾರಲೋಗ್ರಾಮ್. ಕರೆಕ್ಟಾ? ನೋಡಿ, ಫಸ್ಟ್ ಪಾಯಿಂಟ್ ಏನ್ ಹೇಳ್ತಾನೆ? ಇಟ್ ಈಸ್ ಎ ಸೈಡ್ ಆಫ್ 4-sided figure. Four-sided figure. FIGUR. It is a 4-sided figure. ಕರೆಕ್ಟಾ? ನೋಡಿ, ಎ ಬಿ ಒಂದು ಸೈಡು, ಬಿ ಸಿ ಮತ್ತೊಂದು ಸೈಡು, ಸಿ ಡಿ ಅನದರ್ ಸೈಡು, ಡಿ ಎ ನಾಲ್ಕನೇ ಸೈಡ್. ಕರೆಕ್ಟ್ ಏನಪ್ಪ? 1 2 3 4. ಕರೆಕ್ಟಾ? ಓಕೆನಾ ಎಲ್ಲರಿಗೂ? ಓಕೆ. ನೆಕ್ಸ್ಟ್ ಬನ್ನಿ, ಎರಡನೇ ನೋಡಿ. ಎರಡನೇ ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಪಾಯಿಂಟು. ಏನಪ್ಪ ಅದು ಎರಡನೇ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಸೊ ಇಟ್ ಈಸ್ ಅ 4-sided ಫಿಗರ್. ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್. ಹೌದಲ್ಲ? ವಿರುದ್ಧ ಬಾಹುಗಳು ಸಮ ಇರ್ತವೆ, ಸಮಾನಾಂತರವಾಗಿರ್ತವೆ. ನೋಡಿ, ಎ ಬಿ ಸಿ ಡಿ ಆರ್ ಪ್ಯಾರಲಲ್ ಅಂಡ್ ಈಕ್ವಲ್. ಕರೆಕ್ಟಾ? ಅದೇ ತರ ಬಿ ಸಿ ಎ ಡಿ ಎ ಅಥವಾ ಎ ಡಿ, ಬಿ ಸಿ ಎ ಡಿ ಈಕ್ವಲ್ ಅಂಡ್ ಪ್ಯಾರಲಲ್. 2 4 ಸಮ ಇದಾವೆ, ಸಮಾನಾಂತರವಾಗಿದ್ದಾವೆ. 1 3 ಸಮ ಇದಾವೆ, ಸಮಾನಾಂತರವಾಗಿದ್ದಾವೆ. ಓಕೆನಾ? ಓಕೆ. ಸೊ ನೆಕ್ಸ್ಟ್ ನೋಡೋಣ, ಮುಂದಕ್ಕೆ ಹೋಗೋಣ. ಸೊ ನೋಡಿ, ಸೊ ಇಟ್ ಈಸ್ ಎ 4-sided figure. Opposite sides are equal. Come on, equal and parallel. Opposite sides are equal and parallel. Opposite sides are equal and parallel. ಓಕೆ, ಕರೆಕ್ಟ್ ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಬನ್ನಿ, ಮೂರನೇ ಪಾಯಿಂಟ್ಗೆ ಹೋಗೋಣ. ಸೊ ಹಾಗಿದ್ರೆ ಮೂರನೇ ಪಾಯಿಂಟ್ ಏನು ಹೇಳ್ತಾರೆ ನೋಡೋಣ. ಸೊ ಮೂರನೇ ಪಾಯಿಂಟ್ ಹೇಳ್ತಾನೆ, ಸೊ ನೋಡಿ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಪ್ಯಾರಲಲ್. Angle between adjacent side is not equal to 90 degree. ಅಕ್ಕಪಕ್ಕದ ಬಾಹುಗಳಿಂದ ಏರ್ಪಟ್ಟಂತ ಕೋನ 90 ಡಿಗ್ರಿ ಇರೋದಿಲ್ಲ. ಓಕೆ, ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಹೋಗೋಣ. ಡಯಾಗ್ನಲ್ಸ್ ಆರ್ ನಾಟ್ ಈಕ್ವಲ್. Diagonals are not equal. ಕರೆಕ್ಟಾ? ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಬರೋಣ, 5ನೇ ಪಾಯಿಂಟ್. ಸೊ diagonals are not equal. ನೆಕ್ಸ್ಟ್, diagonals are not bisecting at an angle of 90 degree. 90 ಡಿಗ್ರಿನಲ್ಲಿ ಇವು ಬೈಸೆಕ್ಟ್ ಆಗೋದಿಲ್ಲ. ನೆಕ್ಸ್ಟ್ ಅದೇನು ಇಂಪಾರ್ಟೆಂಟ್ ಅಲ್ಲ. The sum of inside angles is equal to ಎಷ್ಟು ಡಿಗ್ರಿ? 360 ಡಿಗ್ರಿ. ಕರೆಕ್ಟಾ? 360. ಸೊ ನೆಕ್ಸ್ಟ್ ನೋಡೋಣ. ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಯಾವ ತರ ಬರುತ್ತೆ ಅಂತ. ಯಾವ್ದು ಹೇಳೋ ಫಾರ್ಮುಲಾ? ಏರಿಯಾ ಇಸ್ ಈಕ್ವಲ್ ಟು, ರೆಡಿ, 2 into root of, ಓಕೆ, ಏರಿಯಾ ಇಸ್ ಈಕ್ವಲ್ ಟು 2 into root of s into s minus a, s minus b, s minus c. ಕರೆಕ್ಟಾ? ಸೊ ಆವಾಗ s is equal to a plus b plus c divided by 2. ಕರೆಕ್ಟಾ? ಹಾಗಿದ್ರೆ ನೋಡಿ, ಇಲ್ಲಿ ಇದನ್ನ a ಸೈಡ್ ಅಂತ ಕರಿತೀನಿ. ಕರೆಕ್ಟಾ? ಈ ಫೋರ್ತ್ ಸೈಡ್ ಅನ್ನ ಇದನ್ನ b ಸೈಡ್ ಅಂತ ಕರಿತೀನಿ. ಈ ಡಯಾಗ್ನಲ್ ಅನ್ನ c ಅಂತ ಕರಿತೀನಿ. ಕರೆಕ್ಟಾ? ನೋಡಿ ಇಲ್ಲಿ. ಸೊ ನೋಡಿ, ಸರಿಯಾಗಿ ನೋಡ್ಕೊಳ್ಳಿ. ಎ ಬಿ ಇಸ್ ಈಕ್ವಲ್ ಟು ಎ ಸೈಡ್. ನೆಕ್ಸ್ಟ್ ಎ ಡಿ ಇಸ್ ಈಕ್ವಲ್ ಟು ಏನಪ್ಪಾ? ಬಿ ಸೈಡ್. ಡಿ ಬಿ ಅಥವಾ ಬಿ ಡಿ ಇಸ್ ಈಕ್ವಲ್ ಟು ಏನಪ್ಪಾ? ಸಿ ಸೈಡ್. ಓಕೆ, ಅರ್ಥ ಆಯ್ತಾ ಎಲ್ಲರಿಗೂ? ಸೊ ಆವಾಗ ಸೊ ನೋಡಿ, ಎ ಅಂದ್ರೇನಪ್ಪಾ? ಎ ಅಂದ್ರೇನು? ಏರಿಯಾ. ಎ ಅಂದ್ರೇನು? ಏರಿಯಾ. ಎ ಅಂದ್ರೇನು? ಏರಿಯಾ. ಯಾವ್ದು? ಪ್ಯಾರಲೋಗ್ರಾಮ್ದು. ನೆಕ್ಸ್ಟ್, ಸೊ ಎಸ್ ಅಂದ್ರೇನು? ಸೆಮಿ ಪೆರಿಮೀಟರ್. ಕರೆಕ್ಟಾ?
ಸೊ ನೆಕ್ಸ್ಟ್ ನೋಡಿ ಎ ಅಂದ್ರೇನು ಸೈಡ್ ಆಫ್ ಎ ಪ್ಯಾರಲೋಗ್ರಾಮ್ ಕರೆಕ್ಟಾ ಬಿ ಅಂದ್ರೇನು ಅನದರ್ ಸೈಡ್ ಆಫ್ ಎ ಪ್ಯಾರಲೋಗ್ರಾಮ್ ಪ್ಯಾರಲೋಗ್ರಾಮ್ ಸೊ ನೆಕ್ಸ್ಟ್ ನೋಡಿ ಸಿ ಎಂದು ಡಯಾಗ್ನಲ್ ಆಫ್ ಎ ಪ್ಯಾರಲೋಗ್ರಾಮ್ ಓಕೆನಾ ಸೊ ನೆಕ್ಸ್ಟ್ ನೋಡಿ ಪೆರಿಮೀಟರ್ ಇಲ್ಲ ಬರಿಲ್ಲ ಚಿಕ್ಕದಾಗಿ ಬರಿಲ್ಲ ಏನಂತ ಪೆರಿಮೀಟರ್ ಸೊ ನಿಧಾನಕ್ಕೆ ನೋಡಿ ಪೆರಿಮೀಟರ್ ಇಲ್ಲೇ ಬರೀತೀನಿ ಚಿಕ್ಕದಾಗಿ ಓಕೆ ದಿಸ್ ಇಸ್ ದ ಪೆರಿಮೀಟರ್ ಓಕೆ ಸೊ ನೋಡಿ ಇಲ್ಲಿ ಇಲ್ಲೊಂದು ಎ ಇದೆ ಆಟೋಮೆಟಿಕಲಿ ಇದು ಎ ಆಗಿರುತ್ತೆ ಇಲ್ಲಿ ಬಿ ಇದೆ ಆಟೋಮೆಟಿಕಲಿ ಇದು ಏನಾಗಿರುತ್ತೆ ಬಿ ಆಗುತ್ತೆ ಎ ಪ್ಲಸ್ ಎ ಅಂದ್ರೆ 2a ಬಿ ಪ್ಲಸ್ ಬಿ ಅಂದ್ರೆ 2b ಆವಾಗ ಎರಡು ಕಾಮನ್ ತೆಗೆದ್ರೆ 2 ಇಂಟು ಎ ಪ್ಲಸ್ ಬಿ ಕರೆಕ್ಟಾ ಒಂದ್ ವೇಳೆ ಏನ್ ಮಾಡ್ತಾನೆ ಪ್ಯಾರಲೋಗ್ರಾಮ್ ಅಲ್ಲಿ ಉದ್ದ ಆಗಲೇ ಎರಡೇ ಕೊಟ್ಬಿಡ್ತಾನೆ ಅದು ಪ್ಯಾರಲೋಗ್ರಾಮೇ ರೆಕ್ಟಾಂಗಲ್ ಐತಲ್ಲ ಅದು ಪ್ಯಾರಲೋಗ್ರಾಮೇ ಆವಾಗ ಏರಿಯಾ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಎಲ್ ಅಂದ್ರೆ ಯಾವ್ದಪ್ಪ ಎ ಬಿ ಬ್ರೆಡ್ತ್ ಅಂದ್ರೆ ಯಾವ್ದಪ್ಪ ಬಿ ಕರೆಕ್ಟ್ ಏನಪ್ಪ ಬ್ರೆಡ್ತ್ ಅಂದ್ರೆ ಬಿ ಎ ಬದಲಾಗಿ ಏನಾಗುತ್ತೆ ಎಲ್ ಆಗುತ್ತೆ ಕರೆಕ್ಟ್ ನೋಡಪ್ಪ ಏರಿಯಾ ಇಸ್ ಈಕ್ವಲ್ ಟು ಎಲ್ ಇಂಟು ಬಿನು ಕರೆಕ್ಟು ಏರಿಯಾ ಇಸ್ ಈಕ್ವಲ್ ಟು 2 ಇಂಟು ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಎಸ್ ಮೈನಸ್ ಬಿ ಎಸ್ ಮೈನಸ್ ಸಿ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಬೈ 2 ಎ ಅಂದ್ರೆ ಏರಿಯಾ ಎಸ್ ಅಂದ್ರೆ ಸೆಮಿ ಪೆರಿಮೀಟರ್ ಇಲ್ಲಿದೆ ನೋಡಿ ಸೆಮಿ ಪೆರಿಮೀಟರ್ ಕಾಣಿಸುತ್ತಾ ಎಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ 2 ಎ ಅಂದ್ರೆ ಸೈಡ್ ಆಫ್ ಎ ಪ್ಯಾರಲೋಗ್ರಾಮ್ ಬಿ ಅಂದ್ರೆ ಅನದರ್ ಸೈಡ್ ಆಫ್ ದ ಪ್ಯಾರಲೋಗ್ರಾಮ್ ಸಿ ಅಂದ್ರೆ ಡಯಾಗ್ನಲ್ ಆಫ್ ದ ಪ್ಯಾರಲೋಗ್ರಾಮ್ ಪೆರಿಮೀಟರ್ ಇಸ್ ಈಕ್ವಲ್ ಟು 2 ಇಂಟು ಎ ಪ್ಲಸ್ ಬಿ ಅಥವಾ ಎಲ್ ಬಿ ಕೊಟ್ಟಾಗ 2 ಇಂಟು ಎಲ್ ಪ್ಲಸ್ ಬಿ ಓಕೆ ಅರ್ಥ ಆಯ್ತಾ ಹೋಗೋಣ ಮುಂದಕ್ಕೆ ರೆಡಿ